ಒಂದು ಗೋಪುರದ ಮೇಲೆ ಒಂದು ಬಿಂದಿಗೆ ನೀರು ಹಾಕಿದ್ರೆ ಈ ಗೋಗೆ ಹಾ ಹಾ 101 ಬಿಂದಿಗೆ ಶಿವಲಿಂಗದ ಮೇಲೆ ನೀರು ಹಾಕೋದಕ್ಕೆ ಪುಣ್ಯ. ಹಾ ಹಾ ಒಳ್ಳೆ ಒಂದೇ ಒಂದು ಗೋವಲ್ಲಿ ಒಂದು ಹುಣ್ಣಿಯನ್ನ ಕಿತ್ತು ಪಕ್ಕಕ್ಕೆ ಬಿಸಾಕಿದ್ರೆ ಹಾ 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 101 ಲಿಂಗ ಪೂಜೆ ಮಾಡದಷ್ಟು ಪುಣ್ಯ. ಹಾ ಹಾ 2, 3, 10 ಹುಣ್ಣಿಯನ್ನ ಕಿತ್ತು ಬಿಸಾಕಿದ್ರೆ ಹಾ ಹಾ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದಷ್ಟು ಪುಣ್ಯ. ಹಾ 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 ಒಂದು ಸುತ್ತು ಬಂದರೆ ಹಾ ಸ್ವಾಮಿ ಹಾ ಹಾ ಗೋವನ್ನ ಒಂದು ಸುತ್ತು ಪ್ರದಕ್ಷಿಣೆ ಬಂದರೆ ಹ್ಮ್ ಹ್ಮ್. ಪ್ರದಕ್ಷಿಣೆ ಮಾಡಬೇಕಾದ ಹಾ ಸಮಸ್ಯೆನೇ ಇಲ್ಲ. ಹಾ ಹಾ ಗೋ ಪ್ರದಕ್ಷಿಣೆ ಮಾಡಿದ್ರೆ ಸಾಕು. ಹಾ 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 ಗೋ ಪ್ರದಕ್ಷಿಣೆ ಮಾಡಿದ್ರೆ ಭೂ ಪ್ರದಕ್ಷಿಣೆ ಮಾಡದಷ್ಟು ಪುಣ್ಯವಿರುತ್ತೆ. ಹಾ 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 ಅದು ಗೋವು ಹೌದು ಅದರಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ ಅಂತ ಏನ್ ಹೇಳ್ತೀವಿ ಎಲ್ಲ ಒಲ್ಲಡಗದೆ ಹೌದು ಹೌದು ಇಲ್ಲ ಸ್ವಾಮಿ. ಅದರಲ್ಲಿ ಬೇಡದೇ ಇರೋದೇನಾದ್ರೂ ಇದ್ರೆ ಹೇಳ್ರಿ. ಹ್ಮ್ 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 ಗೋವಲ್ಲಿ ಎಲ್ಲಾ ಬೇಕಾಗಿರೋದೇ ಮನುಷ್ಯ ಅಂತ ನಾನು ಹೇಳ್ತೀನಿ. ನನ್ನಲ್ಲಿ ಬೇಡದೇ ಇರೋ ಪದಾರ್ಥಗಳು ಬೇಕಾದಷ್ಟು. ಹಾ 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 ಬೇಡದೇ ಇರೋ ಕಾಮ ಇದೆ, ಕ್ರೋಧ ಇದೆ, ಮದ ಇದೆ, ಮಂತ್ರ ಇದೆ, ಹೌದು ಜೊತೆಗೆ ಯೌವನ ಇದೆ, ಕಾಮದ ಬಂಧ ಇದೆ, ಇವೆಲ್ಲ ಇದೆ. ಹಾ ಹಾ ಹೋಗಿ ಎಲ್ಲ ತ್ಯಾಗ ಮಾಡಿ ದುಡಿದು ನಮ್ಮನ್ನು ಸಾಕ್ತಾರೆ. ಹೌದು ಅದಕ್ಕಿಂತಲೂ ದೇವರು ಇನ್ನ ಇಲ್ಲ. ಹೌದು ಅದೇ ನಿಜವಾದ ದೇವರು ಅಂತ ನಾನು ನಂಬಿದ್ದೀನಿ.